ಸೀನಿಯರ್ ನ್ಯಾಷನಲ್ ಕುಸ್ತಿ ಚಾಂಪಿಯನ್ಶಿಪ್ 2024ಕ್ಕೆ ಚಾಲನೆ ದೊರಕಿದೆ. 2 ದಿನಗಳ ಕಾಲ ನಡೆಯಲಿರುವ ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿದೆ. ಭಾರತೀಯ ಕುಸ್ತಿ ಸಂಸ್ಥೆ ಹಾಗೂ ಕರ್ನಾಟಕ ಕುಸ್ತಿ ಸಂಸ್ಥೆ ಸಹಯೋಗದೊಂದಿಗೆ ಕರ್ನಾಟಕ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಗುಣರಂಜನ್ ಶೆಟ್ಟಿ ಮುಂದಾಳತ್ವದಲ್ಲಿ ಕ್ರೀಡಾಕೂಟ ಜರುಗಿದೆ. ಕುಸ್ತಿ ಚಾಂಪಿಯನ್ಶಿಪ್ಗೆ ನಟ ಶ್ರೀಮುರಳಿ, ಸಂಗೀತ ನಿರ್ದೇಶಕ ಗುರು ಕಿರಣ್, ಮುಖ್ಯಮಂತ್ರಿ ಚಂದ್ರು, ಅರುಣ್ ಸೋಮಣ್ಣ, ನಟಿ ಸಂಜನಾ ಗಲ್ರಾನಿ, ವಿವಿಧ ಕುಸ್ತಿ ಫೆಡರೇಷನ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕರ್ನಾಟಕ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಗುಣರಂಜನ್ ಶೆಟ್ಟಿ, ರಾಷ್ಟ್ರೀಯ ಕ್ರೀಡಾಕೂಟ ಇದೇ ಮೊದಲ ಬಾರಿಗೆ ನಡೀತಾ ಇದೆ. ಕ್ರೀಡಾಕೂಟ ನಡೆಸಲು ಭಾರತೀಯ ಕುಸ್ತಿ ಫೆಡರೇಷನ್, ರಾಜ್ಯ ಸರ್ಕಾರ, ಕ್ರೀಡಾ ಇಲಾಖೆ ಸೇರಿ ಎಲ್ಲರೂ ಸಹಕಾರವನ್ನ ನೀಡಿದ್ರು ಎಂದು ತಿಳಿಸಿದ್ರು. ಕರ್ನಾಟಕಕ್ಕೆ ಅಲಾಟ್ ಮಾಡಿರುವಂಥ ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ, ಯಾರು ನಮ್ಮ ಗೋವಿಂದರಾಜ್ ಸರ್ ಇರ್ಬೋದು, ಮತ್ತು ಸರ್ಕಾರದ ಎಲ್ಲ ಅಧಿಕಾರಿಗಳಿರ್ಬೋದು, ಕಮಿಷನರ್ ಇರ್ಬೋದು, ಸೆಕ್ರೆಟರಿ ರಂದೀಪ್, ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಈ ತಯಾರಿ ಬಂದು ಸುಮಾರು ಒಂದೂವರೆ ತಿಂಗಳ ಹಿಂದೆಯಿಂದ ಪ್ರಾರಂಭ ಆಯಿತು. ಕರ್ನಾಟಕದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ಪು ಅಲಾಟ್ ಆಗಿರೋದು. ಇದು ಒಂದು ಹೆಮ್ಮೆಯ ವಿಚಾರ. ಮತ್ತು ಇದನ್ನು ಹೋಸ್ಟ್ ಮಾಡುವಂಥ ಗೌರವ ನಮಗೂ ಮತ್ತು ನಮ್ಮ ತಂಡಕ್ಕಿದೆ. ಈ ಕಾಂಪಿಟೇಷನಲ್ಲಿ ಇಡೀ ದೇಶದಿಂದ ಕುಸ್ತಿಪಟುಗಳು ಮತ್ತು ನಮ್ಮ ಟೆಕ್ನಿಕಲ್ ಟೀಮ್ ಇರ್ಬೋದು, ನಮ್ಮ ಕೋಚಸ್ ಇರ್ಬೋದು, ಡೆಲಿಗೇಷನ್ ಸುಮಾರು 1200 ಜನ ಡೆಲಿಗೇಷನ್ ಆ್ಯಂಡ್ ಟೀಮ್